ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಈಟರ್ನ್ ಯೋಗ ಚಾನಲ್. ಇದು ನಮ್ಮ ತಾಯಿಯ ವಿಯೆಟ್ನಾಂ ಜರ್ನಿಯ 4ನೇ ವಿಡಿಯೋನ ಶೇರ್ ಮಾಡ್ತಾ ಇದ್ದೇನೆ. ನಾವು ನ್ಯಾಚ್ರಾಂಗ್ ಸಿಟಿನ ಟೂರಿಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ಬಂದಿದ್ದು ದಲಾತ್ ಸಿಟಿಗೆ. ದಲಾತ್ ಸಿಟಿಯು ವಿಯೆಟ್ನಾಂ ದೇಶದ ಸೌತ್ ಭಾಗದ ಮಧ್ಯದಲ್ಲಿ ಲೊಕೇಟ್ ಆಗಿದೆ ಮತ್ತು ಈ ಒಂದು ಪ್ರದೇಶವು ಹವಾಮಾನ ತಂಪು ವಾತಾವರಣದಿಂದ ಕೂಡಿರುತ್ತದೆ ಮತ್ತು ಇದು ವಾತಾವರಣದ ಹವಾಮಾನವು ವರ್ಷವಿಡೀ 15ರಿಂದ 20 ಡಿಗ್ರಿಯ ಒಳಗೆ ಮಾತ್ರ ಇರುತ್ತೆ. ಹಾಗಾಗಿ ಕೂಲ್ ವೆದರನ್ನು ಭಾಳ ಜನ ಟೂರಿಸ್ಟನ್ನು ಇದು ಅಟ್ರಾಕ್ಟಿವ್ ಮಾಡುತ್ತೆ. ಈ ಒಂದು ಸಿಟಿಯಲ್ಲಿ ಸುಂದರವಾದ ಗಿಡಗಳು, ಮರಗಳು ಮತ್ತು ಪರ್ವತಗಳು, ಬೆಟ್ಟಗಳು, ಗುಡ್ಡಗಳು ಮತ್ತು ಸರೋವರಗಳು, ಹೂವಿನ ಒಂದು ಗಾರ್ಡನ್ಗಳು ಬಹಳ ಇರೋದರಿಂದ ಈ ಒಂದು ವಾತಾವರಣವು ಗ್ರೀನರಿಯಿಂದ ಕೂಡಿರುತ್ತದೆ. ಅದಾಯ್ತು, ನಾವು ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ನಾವು ಅಲ್ಲಿಂದ ಒಂದಿಷ್ಟು ಪ್ಲೇಸ್ಗಳನ್ನು ವಿಸಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೊದಲನಿಗೆ ನಾವು ಬಂದಿದ್ದು ದತ್ನಾಲ್ ವಾಟರ್ ಫಾಲ್ಸ್ ಅಂತ. ಈ ಒಂದು ವಾಟರ್ ಫಾಲ್ ಒಂದು ಸರೋವರದ ಮಧ್ಯದಲ್ಲಿ ಪರ್ವತದಿಂದ ವಾಟರ್ ಫಾಲ್ ಆಗುತ್ತೆ. ಆ ಒಂದು ವಾಟರ್ ಫಾಲಿಗೆ ರೀಚ್ ಆಗಬೇಕು, ನೋಡಬೇಕು ಅಂತಂದರೆ ನಾವು ಒಂದು ಟಿಕೆಟ್ ತಗೊಂಡು ಅಲೈನ್ ಕೋಸ್ಟರಲ್ಲೇ ಹೋಗಬೇಕು ಅಥವಾ ಜಿಪ್ ಲೈನ್ನ ಮುಖಾಂತರ ಹೋಗಬೇಕು. ಎರಡೇ ದಾರಿ ಇದೆ ಈ ಒಂದು ವಾಟರ್ ಫಾಲಿಗೆ ರೀಚ್ ಆಗಲಿಕ್ಕೆ. ಯಾಕಂದರೆ ಈ ಒಂದು ವಾಟರ್ ಫಾಲ್ ಬಹಳ ಅತ್ಯಂತ ಆಳವಾದ ಪ್ರದೇಶದಲ್ಲಿರೋದ್ರಿಂದ ನಮಗೆ ಬೈ ವಾಕ್ ಹೋಗಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಮತ್ತು ಈ ಒಂದು ಪ್ರದೇಶದಲ್ಲಿ ವಾಕ್ ಹೋಗಲಿಕ್ಕೆ ದಾರಿ ಇಲ್ಲ. ಹೀಗಾಗಿ ಅವರು ಅಲೈನ್ ಕೋಸ್ಟರ್ ಮತ್ತು ಜಿಪ್ ಲೈನನ್ನು ಅಡಾಪ್ಟ್ ಮಾಡಿದ್ದಾರೆ ಈ ಒಂದು ಪ್ಲೇಸ್ಗೆ ರೀಚ್ ಆಗಲಿಕ್ಕೆ. ನಾವು ಮತ್ತು ನಮ್ಮ ತಾಯಿಯವರು ಅಲೈನ್ ಕೋಸ್ಟರಲ್ಲಿ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ ವಾಟರ್ ಫಾಲ್ ಕಡೆ ಹೋಗಲಿಕ್ಕೆ. ನೀವು ನೋಡ್ತಾ ಇದ್ದೀರಾ, ಇದಕ್ಕೆ ಅಲೈನ್ ಕೋಸ್ಟರ್ ಅಂತ ಕರೀತಾರೆ ಮತ್ತು ಜಿಪ್ ಲೈನ್ ಇನ್ ಡಿಫ್ರೆಂಟ್ ಕೈಂಡ್ ಆಫ್ ಇರುತ್ತೆ. ಈ ಒಂದು ಅಲೈನ್ ಕೋಸ್ಟರು ಜಿಪ್ ಲೈನ್ ಮುಖಾಂತರನೇ, ಆದರೆ ನಾವು ಕೂತ್ಕೊಂಡು ಹೋಗ್ಬೋದು. ನಾವು ಜಿಪ್ ಲೈನಲ್ಲಿ ಹ್ಯಾಂಗಿಂಗ್ ಮಾಡ್ತಾ ಹೋಗ್ಬೋದು. ಅಲ್ಲಿಂದ ನಾವು ಕೆಳಗಡೆ ಬಂದಾಗ ನಾವು ರೀಚ್ ಆಗಿದ್ದು ದತ್ನಾಲ್ ವಾಟರ್ ಫಾಲ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಒಂದು ವಾತಾವರಣವು ತಂಪು ಹವಾಮಾನದಿಂದ ಕೂಡೋದ್ರಿಂದ ವಾಟರ್ ಫಾಲ್ ನೋಡಲಿಕ್ಕೆ ಮತ್ತು ಹವಾಮಾನ ತಂಪು ಇರೋದ್ರಿಂದ ಒಂದು ಒಳ್ಳೆಯ ಒಂದು ವಾತಾವರಣ ಮತ್ತು ಒಳ್ಳೆಯ ಒಂದು ಟೂರಿಸ್ಟ್ ಫೀಲ್, ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ ಮತ್ತು ಮೈಂಡ್ ಫ್ರೆಶ್ ಫೀಲ್ ಕೂಡ ಆಗುತ್ತೆ. ಈ ಒಂದು ಪ್ರದೇಶವನ್ನು ನಮ್ಮ ತಾಯಿಯವರು ಭಾಳ ಇಷ್ಟಪಟ್ಟರು. ನಮಗೆ ಗ್ರೀನರಿ ಮತ್ತು ವಾಟರ್ ಫಾಲ್ ಅಂದರೆ ಭಾಳ ಇಷ್ಟ. ಹೀಗಾಗಿ ನಾನು ನಮ್ಮ ತಾಯಿಯವ್ರನ್ನ ಕರ್ಕೊಂಡು ಬಂದಿದ್ದು ವಾಟರ್ ಫಾಲ್ಗೆ. ಇದು ನನಗೆ ತುಂಬ ಇಷ್ಟವಾದ ಪ್ಲೇಸ್ ಇನ್ ದಲಾತಲ್ಲಿ. ಮತ್ತು ಈ ಒಂದು ಪ್ರದೇಶದಲ್ಲಿ ಫೇಮಸ್ ಆಗಿ ಸ್ಟ್ರಾಬೆರಿ ಮತ್ತು ಮ್ಯಾಂಗೋನ ಬೆಳೀತಾರೆ, ಆ್ಯಪಲ್ನ ಬೆಳೀತಾರೆ. ಇಲ್ಲಿ ವೆರಿ ಪಾಪ್ಯುಲರ್ ಫ್ರೂಟ್ ಅಂತಂದರೆ ಸ್ಟ್ರಾಬೆರಿನ ಇಲ್ಲಿ ಅತಿ ಹೆಚ್ಚು ಬೆಳೆಯೋದ್ರಿಂದ ಇಲ್ಲಿ ಪ್ರದೇಶದಲ್ಲಿ ಸ್ಟ್ರಾಬೆರಿ ಭಾಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಮತ್ತು ಈ ಒಂದು ಸಿಟಿಯಿಂದನೇ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಮತ್ತು ಸ್ಟ್ರಾಬೆರಿ ಫ್ರೂಟ್ಸ್ ಉತ್ಪನ್ನಗಳು, ತರಕಾರಿಗಳು ಮತ್ತು ಒಂದು ಆರ್ಗಾನಿಕ್ ಪ್ರಾಡಕ್ಟ್ಸ್ ಎಲ್ಲ ಈ ಒಂದು ಸಿಟಿಯಿಂದನೇ ಹೋಚಿಮಿನ್ ಸಿಟಿಗೆ ಮತ್ತು ಹನೋಯ್ ಸಿಟಿಗೆ ಎಕ್ಸ್ಪೋರ್ಟ್ ಆಗೋದು. ಈ ಒಂದು ಪ್ರದೇಶದಲ್ಲಿ ತುಂಬ ಒಂದು ಗಿಡಗಳು ಮತ್ತು ಮರಗಳು, ಹೂವುಗಳು, ಹಂಪಲುಗಳು ಬೆಳೆಯೋದ್ರಿಂದ ಇಲ್ಲಿಯ ಒಂದು ವಾತಾವರಣ ಕೂಡ
ಫುಲ್ಲಿ ಗ್ರೀನರಿ ಇರುತ್ತಾನೆ ಅಂತ ಹೇಳ್ಬೋದು. ಇಲ್ಲಿ ಗ್ರೀನರಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಲ್ಲಿ ನೋಡಿದರೂ ಗ್ರೀನರಿಯೇ ಕಾಣ್ತಾ ಇದೆ. ಮತ್ತು ಈ ಒಂದು ಪ್ರದೇಶವು ಆರ್ಗಾನಿಕ್ ಫುಡ್ನ ಬೆಳೀಲಿಕ್ಕೆ ಭಾಳ ಪಾಪ್ಯುಲರ್ ಆಗಿದೆ. ಮತ್ತು ಇಲ್ಲಿ ಸ್ಟ್ರಾಬೆರಿ, ಆ್ಯಪಲ್ಸ್ ಮತ್ತು ಆರ್ಗಾನಿಕ್ ಫುಡ್ಸ್ ಮತ್ತು ಮಿಲ್ಕ್ ಪ್ರಾಡಕ್ಟ್ಸನ್ನ ಇಲ್ಲಿಂದಾನೇ ಸಪ್ಲೈ ಮಾಡ್ತಾರೆ ಹೋಚಿಮಿನ್ ಸಿಟಿಗೆ ಎಲ್ಲ ನೀವು ನೋಡ್ತಾ ಇರ್ಬೋದು. ಮತ್ತು ಅಲ್ಲಿ ಒಂದಿಷ್ಟು ನಾವು ಪ್ಲೇಸ್ಗಳನ್ನ ವಿಸಿಟ್ ಮಾಡಿದಾಗ ಒಂದಿಷ್ಟು ಟೂರಿಸ್ಟ್ ಅಟ್ರಾಕ್ಟಿವ್ ಪ್ಲೇಸಸಲ್ಲಿ ಒಂದಿಷ್ಟು ಸ್ಟ್ಯಾಚ್ಯೂನ ಎಲ್ಲ ಇಟ್ಟಿದ್ದರು. ಇವೆಲ್ಲ ವುಡ್ಡಿಂದನೇ ಮಾಡಿದ್ದು, ಭಾಳ ನೈಸಾಗಿ ಕ್ಯಾಪ್ಚರ್ ಮಾಡಿ ಸ್ಟ್ರಕ್ಚರಲ್ಲಿ ಕೆತ್ತನೆ ಮಾಡಿ ಇಟ್ಟಿದ್ದರು. ಅದು ನನಗೆ ತುಂಬ ಇಷ್ಟ ಅನ್ನಿಸ್ತು. ಅದಕ್ಕೆ ನಾನು ಸ್ವಲ್ಪ ವೀಡಿಯೋ ತೊಗೊಂಡೆ. ನಮ್ಮ ಮನೆಯಲ್ಲಿ ಏನಾದರೂ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಇದು ನೋಡ್ತಾ ಇರ್ಬೋದು, ಅಲ್ಲೇ ಬಿಗಿನಿಂಗಲ್ಲಿ ಮಾರ್ಕೆಟ್ ಇದೆ. ಮಾರ್ಕೆಟ್ ಥರ ಅಂದರೆ ಅವರು ಬೇಕಾದ ಡ್ರೆಸ್ಗಳನ್ನ ಖರೀದಿ ಮಾಡ್ಬೋದು. ಇಲ್ಲ ಅಂದರೆ ಅಲೈನ್ ಕಾಸ್ಟರಲ್ಲಿ ಹೋಗಲಿಕ್ಕೆ ಯಾರಿಗಾದರೂ ತಮ್ಮ ಉಡುಪುಗಳು ಕಂಫರ್ಟೇಬಲ್ ಇಲ್ಲ ಅಂದರೆ ಆ ಥರ ಕಂಫರ್ಟ್ ಡ್ರೆಸ್ಸನ್ನು ಬೈ ಮಾಡಿ ವೇರ್ ಮಾಡಿಕೊಂಡು ಹೋಗ್ಬೋದು.
ಇದಾದ ನಂತರ ನಾವು ವಾಟರ್ಫಾಲ್ ಡೌನ್ ಸ್ಟೇರ್ಗೆ ರೀಚ್ ಆದಾಗ ಅಲ್ಲಿ ಒಂದಿಷ್ಟು ಗೇಮ್ಸ್ಗಳಿದ್ದವು ರೀ. ಆ ಗೇಮ್ಸ್ಗಳಲ್ಲಿ ಒಂದು ಶೂಟಿಂಗ್ ಮತ್ತು ಬಾಣ ಬಿಡೋದು ಅದೆಲ್ಲ ಇತ್ತು ರೀ. ಬಿಲ್ವಿದ್ದೆ ನಾವು ಒಂದು ಸತಿ ಬಿಲ್ವಿದ್ದೆ ಮಾಡೇ ಬಿಡೋಣ ತಡಿ ಅಂತಂದರೆ ಲಾಸ್ಟ್ ಟೈಮ್ ಮಾಡಿದಾಗ ನಾನು ಬಿಲ್ವಿದ್ದೆ ಈ ಥರ ಟ್ರೈ ಮಾಡಿದ್ದೇನೆ ರೀ. ಇವನು ಈ ಸತಿನೂ ಟ್ರೈ ಮಾಡೇ ಬಿಟ್ರೆ ತಡಿ ಅಂತಂದ್ರಿ ಮಾಡಿದ್ರಿ. ಒಂದು ಸತಿ ಹೊಡೆದೆ, ಒಂದು 3 ಚಾನ್ಸ್ ಇರ್ತೀರಿ. ಒಂದು ಸತಿ ನಾವು ಅದಕ್ಕೆ ರೆಡ್ಡಿಗೆ ಟ್ಯಾಪ್ ಮಾಡಿದರೆ ನಮಗೆ ಒಂದಿಷ್ಟು ಬಹುಮಾನನ ಕೊಡ್ತಿದ್ರಿ ಅವರು. ಅಲ್ಲಿ ಒಂದಿಷ್ಟು ಪ್ರೈಸ್ ಎಲ್ಲ ಇಟ್ಟಾರೆ ನೋಡ್ರಿ ಅಲ್ಲಿ ರೈಟ್ ಸೈಡಿಗೆ. ಆ ಪ್ರೈಸನ್ನ ನಾವು ಅದನ್ನು ಸರಿಯಾಗಿ ಗುರಿ ಇಟ್ಟು ಹೊಡೆದ್ರೆ ಪ್ರೈಸ್ ಕೊಡ್ತಾರೆ, ಇಲ್ಲ ಅಂದರೆ ನಮಗೇನೂ ಇಲ್ಲ. ಮತ್ತು ನಾವು ಪ್ರತಿ ಒಂದು ಬಾಣಕ್ಕೂ 20 ರೂಪಾಯಿ ಕೊಟ್ಟು ಹೊಡಿಬೇಕು ನೋಡ್ರಿ. ಅದಾದ ನಂತರ ನಾನು ಟ್ರೈ ಮಾಡಿದ್ರೆ 1-2 ಸತಿ ಆಗಲಿಲ್ಲ, 3ನೇಕ್ಕೆ ಒಂದು ಆಗೇ ಬಿಡ್ತು ನೋಡ್ರಿ. ಆಮೇಲೆ ಅವ್ರು ನನಗೊಂದು ವೈನ್ ಬಾಟ್ಲಿ ಗಿಫ್ಟ್ ಇತ್ತು ಅಂದ್ರೆ ಅದನ್ನು ಗಿಫ್ಟು ವೈನು ಇಷ್ಟ ಆಗಲ್ಲ ಅಂತಂದು ಸುಮ್ಮನೆ ಕೊಟ್ಟು ನಾವು ನಮ್ಮ ಮಮ್ಮಿ ಇಷ್ಟಪಡಲಿಲ್ಲ. ಹೀಗಾಗಿ ನಾವು ಮುಗಿಸಿ ಮತ್ತು ಸಿಟಿ ಲೈಫ್ ಕಡೆ ಬಂದೀವಿ. ನೈಟ್ ಲೈಫನ್ನು ವಿಸಿಟ್ ಮಾಡಬೇಕಂತ ಬಂದ್ವಿ. ನೈಟ್ ಲೈಫಲ್ಲಿ ತಲಾತ್ ತುಂಬ ಕೂಲಾಗಿದೆ ಇರ್ತದೆ ಮತ್ತು ಕೂಲ್ ವೆದರಿಂದ ಕೂಡೋದ್ರಿಂದ ಮತ್ತು ಇದು ಒಂದು ಲೇಕ್, ಹಕಿಮ್ ಲೇಕ್ ಬಿಸೈಡ್ ಇರೋದ್ರಿಂದ ಈ ಒಂದು ಕೆರೆಯ ಸೈಡಲ್ಲಿ ಸಿಟಿ ಲೊಕೇಟ್ ಆಗಿರೋದ್ರಿಂದ ಒಂದು ಸಿಟಿಯಲ್ಲಿ ಭಾಳ ಕೂಲಾಗಿರ್ತಕ್ಕಂಥ ವೆದರು ಫೀಲ್ ಮಾಡ್ಬೋದು. ಮತ್ತು ಇಲ್ಲಿ ಜನರು ಕೂಡ ಒಂದು ಈವ್ನಿಂಗ್ ಪ್ಲೇಸ್ನೇ ಜಾಸ್ತಿ ಹೊರಗಡೆ ವಾಕ್ ಮಾಡೋದು ಮತ್ತು ಡಿನ್ನರ್ ಔಟ್ಸೈಡ್ ಮಾಡೋದು, ಹೊರಗಡೆಯ ಜೀವನವನ್ನು ಎಂಜಾಯ್ ಮಾಡೋದು ಈವ್ನಿಂಗ್ ಟೈಮಲ್ಲೇ ಜಾಸ್ತಿ ಮಾಡೋದ್ರಿಂದ ಈವ್ನಿಂಗ್ ವಾಕಲ್ಲಿ ಭಾಳ ಜನ ಲೊಕೇಟ್ ಆಗಿರ್ತಾರೆ, ಕಾಣಿಸ್ಕೊಳ್ತಾರೆ. ಇಲ್ಲಿ ಹೊಸ ವರ್ಷದ ಪ್ರಯುಕ್ತ ಒಂದಿಷ್ಟು ಮ್ಯೂಸಿಕ್ ಮತ್ತು ಒಂದಿಷ್ಟು ಇವೆಂಟನ್ನು ಹಮ್ಮಿಕೊಂಡಿದ್ರು. ನಾವು ಇದೆಲ್ಲ ಮುಗಿಸ್ಕೊಂಡು ಮತ್ತು ನೈಟ್ ಲೈಫಲ್ಲಿ ನೈಟ್ ಮಾರ್ಕೆಟ್ ಅಂತ ವೆರಿ ಫೇಮಸ್ ಆಯಿತು ಮಾರ್ಕೆಟ್ ಇದೆ ರೀ ತಲಾತ್ ಸಿಟಿಯಲ್ಲಿ. ಆ ಒಂದು ಮಾರ್ಕೆಟಿಗೆ ಬಂದ್ವಿ. ಅಲ್ಲಿ ಒಂದಿಷ್ಟು ಫುಡ್ಗಳನ್ನು ಮತ್ತು ಲೋಕಲ್ ಪ್ರಾಡಕ್ಟ್ಸ್ಗಳನ್ನು ಎಲ್ಲ ನೋಡಲಿಕ್ಕೆ ನಮ್ಮ ಮಮ್ಮಿಯವ್ರಿಗೆಲ್ಲ ತೋರಿಸಿದ್ದೆ. ಅದಾದ ನಂತರ ನಾವು ವಿಯೆಟ್ನಾಂನ ತಲಾತ್ ಸಿಟಿಯ ನೈಟ್ ಲೈಫ್ನ ನೋಡಿಕೊಂಡು ಅಲ್ಲಿಂದ ಮಾರ್ಕೆಟೆಲ್ಲ ವಿಸಿಟ್ ಮಾಡಿಕೊಂಡು ಹೊರಗಡೆ ಒಂದಿಷ್ಟು ಮ್ಯೂಸಿಕ್ನ ಕೇಳಿಕೊಂಡು ಅಲ್ಲಿಂದ ನಾವು ಊಟವನ್ನು ಮಾಡಲಿಕ್ಕೆ ಹೋದ್ವಿ. ಊಟ ಮಾಡಿಬಿಟ್ಟು ನಾವು ಒಂದು ಸ್ವಲ್ಪ ವಾಕ್ನ ಮಾಡಿ ಕೆರೆ ಸುತ್ತ ಮತ್ತು ನಮ್ಮ ಹೋಟೆಲ್ಗೆ ರೀಚ್ ಆದ್ವಿ. ಇದು ನಮ್ಮ ತಲಾತ್ ಸಿಟಿಯ ಮೊದಲನೇ ದಿನದ ವಿಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ if you need any information. Thank you for watching my video. See you again with next video. Have a good time everyone. ನಮ್ದು ವಿಡಿಯೋ ಮಾಡ್ಕೊಂಡು ನಾವು ನಮ್ಮನ್ನ ಫೋನ್ ಅನ್ನು ಅಲ್ಲೇ ಇಟ್ಕೋ